ಆಕಾಶವಾಣಿ ನೈಪುಣ್ಯ, ಕೌಶಲ್ಯ, ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ. ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ, ಶಿವಮೊಗ್ಗ. ಇಂದಿನ ಈ ಕಾರ್ಯಕ್ರಮದಲ್ಲಿ ತಾಂತ್ರಿಕ ಶಿಕ್ಷಣದಲ್ಲಿ ನೈಪುಣ್ಯತೆ ಮತ್ತು ಕೌಶಲ್ಯಗಳನ್ನು ಹೆಚ್ಚಿಸುವಲ್ಲಿ ಸ್ಕಿಲ್ ಇಂಡಿಯಾ ಹಾಗೂ ಇನ್ನಿತರೆ ಸರ್ಕಾರಿ ಸೌಲಭ್ಯಗಳ ಪಾತ್ರ ಈ ಕುರಿತು ಶಿವಮೊಗ್ಗ ಪ್ಯಾಸಿಟಿವ್ನ ಕಂಪ್ಯೂಟರ್ ವಿಜ್ಞಾನ ಮತ್ತು ವಿನ್ಯಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಎಂ ಹರೀಶ್ ಅವರಿಂದ ಮಾಹಿತಿ. ನಮಸ್ಕಾರ ಮಿತ್ರರೇ, ನಾನು ಹರೀಶ್ ಎಂ, ಶಿವಮೊಗ್ಗ ಪ್ರತಿಷ್ಠಿತ ಪಿಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಾಲೇಜಿನ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸುಮಾರು 1 ವರ್ಷದಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಂದು ನಾನು ಸ್ಕಿಲ್ ಇಂಡಿಯಾ ಮತ್ತು ಸರ್ಕಾರದ ಸೌಲಭ್ಯಗಳು ಎಂಬ ಅತ್ಯಂತ ಪ್ರಸ್ತುತ ವಿಷಯದ ಕುರಿತು ಚರ್ಚೆ ಮಾಡಲಿದ್ದೇನೆ. ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು ಪದವಿ ಪಡೆಯುತ್ತಿದ್ದಾರೆ. ಆದರೆ ನಮ್ಮಲ್ಲಿ ಇವಾಗ ಪ್ರಶ್ನೆ ಏನು, ವರ್ಷದಲ್ಲಿ ಎಲ್ಲರೂ ಡಿಗ್ರಿನ ಪಡಿತಿದ್ದೀವಿ, ಆದರೆ ಎಲ್ಲರಿಗೂ ಉದ್ಯೋಗ ಸಿಗ್ತಿದೆಯಾ? ಇಲ್ಲ. ಉದ್ಯೋಗ ಸಿಗಬೇಕಂದ್ರೆ ನಮಗೇನೇನು ಬೇಕು? ಅದಕ್ಕೆ ಬೇಕಾಗಿರೋ ಸ್ಕಿಲ್ಸ್ ತುಂಬ ಇಂಪಾರ್ಟೆಂಟ್. ಈಗ ನನಗೆ ಇನ್ನೊಂದು ಪ್ರಶ್ನೆ ಏನಂದರೆ, ಓಕೆ, ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ, ನನಗೆ ಸ್ಕಿಲ್ಸ್ ಎಲ್ಲಿ ನಾನು ಪಡ್ಕೋಬೇಕು? ಸೊ ಈ ಸ್ಕಿಲ್ಸ್ ಪಡೆಯೋದಕ್ಕೋಸ್ಕರನೇ ನಮ್ಮ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿ ಅವರು ಪ್ರಾರಂಭಿಸಿದ ಯುವತಿಯರ ಮೇಲಿನ ಹೆಚ್ಚು ಕಾಳಜಿಯಿಂದಾಗಿ ಸ್ಕಿಲ್ ಇಂಡಿಯಾ ಎಂಬ ಮಿಷನ್ ಅನ್ನು ಪ್ರಾರಂಭಿಸಿದರು. ಇದರ ಮುಖ್ಯ ಗುರಿಗಳ ಬಗ್ಗೆ ಒಂದು ಸಂಕ್ಷಿಪ್ತ ವಿವರಗಳನ್ನು ನಾನು ನೀಡಲಿದ್ದೇನೆ. ಸೊ ಸ್ಕಿಲ್ ಇಂಡಿಯಾ ಮಿಷನ್ನಿನ ಮುಖ್ಯ ಗುರಿಗಳಲ್ಲಿ ಮೊದಲನೆಯಾಗಿ ಯುವಕರಿಗೆ ಉದ್ಯೋಗಪರ ತರಬೇತಿ, ಅಂದರೆ ಉದ್ಯೋಗ ಎಲ್ಲರಿಗೂ ಸಿಗಬೇಕು ಅನ್ನೋದೇ ಅವರ ಮುಖ್ಯ ಉದ್ದೇಶವಾಗಿತ್ತು. ಸೊ ಆ ಒಂದು ಉದ್ದೇಶಪೂರ್ವಕವಾಗಿ ಸ್ಕಿಲ್ ಇಂಡಿಯಾ ಮಿಷನ್ ಅನ್ನು ಪ್ರಾರಂಭಿಸಿದರು. ಸೊ ಹೆಚ್ಚಿನಾಗಿ ಸಮಾಜದಲ್ಲಿ ಸ್ವಯಂ ಉದ್ಯೋಗ ಅಂದರೆ ಪರ್ಮನೆಂಟ್ ಜಾಬನ್ನು ಬೆಳೆಸ್ಕೋಬೇಕು. ಅಂದರೆ ಎಲ್ಲರಿಗೂ ಟ್ಯಾಲೆಂಟ್ ಇರುತ್ತೆ, ಸ್ಕಿಲ್ಸ್ ಇರುತ್ತೆ, ಬಟ್ ಅವ್ರು ಏನು ಮಾಡ್ತಾರೆ, ಆ ಟ್ಯಾಲೆಂಟನ್ನು ಎಲ್ಲೂ ಶೋಕೇಸ್ ಮಾಡಲ್ಲ, ಅಂದರೆ ಶೋ ಅಪ್ ಮಾಡಲ್ಲ. ಸೊ ಇದ್ರ ಉದ್ದೇಶದಿಂದಾಗಿ ಎಲ್ಲ ಯುವತಿಯರಿಗೂ ಒಂದು ಉದ್ದೇಶವಾಗಿ ಅವರಿಗೆ ಒಂದು ಅಪರ್ಚುನಿಟಿ ಕೊಡೋಣ. ಸೊ ಅಪರ್ಚುನಿಟಿ ಹೇಗಿರಬೇಕು ಅಂದರೆ, ಓಕೆ, ಸೊ ನನ್ನಲ್ಲಿ ದುಡ್ಡಿಲ್ಲ, ನನಗೆ ಆ ಸ್ಕಿಲ್ಸ್ ಕಲಿಯೋಕ್ಕಾಗಲ್ಲ. ಭಾರತ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಕೆಲವೊಂದು ಯುವತಿಯರಿಗೆ ಸ್ಕಿಲ್ಸನ್ನು ಡೆವಲಪ್ ಮಾಡಬೇಕು ಅನ್ನೋ ಉದ್ದೇಶದಿಂದಾಗಿ ಕೆಲವೊಂದು ಮಿಷನನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇದರಿಂದ ನಾವು ಸ್ಕಿಲ್ ಇಂಡಿಯಾ ಮಿಷನಿಂದ ನಾವೇನಾದರೂ ಕಲಿಬೋದಾ ಅಂತ ಅಂದ್ಕೊಳ್ಳೋದಿದ್ರೆ ಒಂದು ಚಿಕ್ಕ ಉದಾಹರಣೆ. ಬೆಂಗಳೂರಲ್ಲಿ ವಿಜಯ್ ಎಂಬ ಯುವಕ ITI ಅಲ್ಲಿ ತರಬೇತಿ ಪಡೆದು ಈಗ ಎಲೆಕ್ಟ್ರಿಕಲ್ ವೆಹಿಕಲ್ ಮೇಂಟೆನೆನ್ಸ್ ತಜ್ಞನಾಗಿ ಕೆಲಸ ಮಾಡ್ತಿದೆ. ಇದೇ ಥರ ನೂರಾರು ಉದಾಹರಣೆಗಳು ನಮಗೆ ಸಿಗಬಹುದು. ಇದರಲ್ಲಿ ಮುಖ್ಯ ಉದಾಹರಣೆ ಅಂದರೆ ಇದನ್ನು ತಗೋಬಹುದು. ಸೊ ಎರಡನೇ ಯೋಜನೆ ಅನ್ನೋದು ನಮ್ಮ ಪ್ರಧಾನಮಂತ್ರಿಯವರ ಕೌಶಲ್ಯ ವಿಕಸನ ಯೋಜನೆ. ಸೊ ಇದರ ಮುಖ್ಯ ಉದ್ದೇಶಪೂರ್ವಕ ಏನೆಂದರೆ ಎಲ್ಲರಿಗೂ ಉಚಿತ ತರಬೇತಿಯನ್ನು ನೀಡಬಹುದು. ಸೊ ಉಚಿತ ತರಬೇತಿ ಅಂದರೆ ಎಲ್ಲರಿಗೂ ಒಂದು ಯೋಚನೆ ಬರ್ಬೋದು, ಉಚಿತವಾಗಿರುತ್ತೆ, ಅಷ್ಟು ಕ್ವಾಲಿಟಿ ಇರುತ್ತಾ ಅಂತ. ಅದನ್ನು ಯಾವುದೇ ಥರ ನಿಮಗೆ ಡೌಟ್ಫುಲ್ ಇರಬಾರ್ದು. ಉಚಿತವಾಗಿ ಇರೋದು ಯಾವುದೂ ಅಷ್ಟು ಕ್ವಾಲಿಟಿ ಇರಲ್ಲ ಅಂತ. PMKY ನಾನೇನು ಹೇಳಿದೆ, ಪ್ರಧಾನಮಂತ್ರಿ ಕೌಶಲ್ಯ ವಿಕಸನ ಯೋಜನೆ. ಸೊ ಅದರಿಂದ ನಿಮಗೆ ಉಚಿತ ತರಬೇತಿ, ಮತ್ತು ಒನ್ಸ್ ನೀವು ಇದರಲ್ಲಿ ಏನಾದರೂ ತರಬೇತಿ ಕ್ಲಿಯರ್ ಮಾಡಿಕೊಂಡ್ರೆ ನಿಮಗೆ ರಾಷ್ಟ್ರ ಮಟ್ಟದ ಪ್ರಮಾಣ ಪತ್ರವು ದೊರೆಯುತ್ತದೆ. ಸೊ ಗೊತ್ತಲ್ವಾ, ನ್ಯಾಷನಲ್ ಲೆವೆಲ್ ನಿಮಗೆ ಒಂದು ಸರ್ಟಿಫಿಕೇಟ್ ಸಿಕ್ಕಿದ್ರೆ ನ್ಯಾಷನಲ್ ಯಾವುದೇ ಒಂದು ಮೂಲೆಯಲ್ಲೂ ಬೇಕಾದರೆ ನೀವೊಂದು ನಿಮ್ಮದೇ ಓನ್ ಅಂದರೆ ಸ್ವಂತ ಉದ್ಯೋಗವನ್ನು ನೀವು ಸೃಷ್ಟಿಸ್ಬೋದು. ಇಲ್ಲ ಅಂದರೆ ಯಾವುದೇ ಒಂದು ಪ್ರತಿಷ್ಠಿತ ಕಂಪನಿಗಳಲ್ಲಿ ನೀವು ಕೆಲಸ ಮಾಡ್ಬೋದು. ಅಂದರೆ ನಿಮಗೆ ಒಂದು ರೆಕಗ್ನೈಸ್ ಸಿಗುತ್ತೆ, ಒಂದು ಸರ್ಟಿಫಿಕೇಟ್ ಇತ್ತು ಅಂದರೆ. ಸೊ ಎರಡನೇದು ರಾಷ್ಟ್ರ ಮಟ್ಟದ ಪ್ರಮಾಣ ಪತ್ರ ಸಿಕ್ತು. ನೆಕ್ಸ್ಟ್ ಪ್ಲೇಸ್ಮೆಂಟ್ ಸಹಾಯ. ಸೊ ತುಂಬ ಜನಕ್ಕೆ ನಾನು ಡಿಗ್ರಿ ಮುಗಿಸಾಯ್ತು, ವಿತಿನ್ ದ ಕ್ಯಾಂಪಸಲ್ಲೇ ನನಗೆ ಒಂದು ಜಾಬ್ ಸಿಗ್ಬೋದಾ ಅನ್ನೋದು ತುಂಬ ಜನಕ್ಕೆ ಪ್ರಶ್ನೆ. ಇನ್ನೂ ತುಂಬ ಜನ, ನಾನು ತುಂಬ ಬಡವ ಇದ್ದೀನಿ, ನನಗೆ ಕೆಲಸ ಸಿಗುತ್ತಾ, ಇಲ್ಲ ನನಗೆ ತುಂಬ ಒಂದು ಡೌಟ್ಸ್ ಸ್ಟಾರ್ಟ್ ಆಗುತ್ತೆ, ಇಲ್ಲ ಫ್ಯಾಮಿಲಿ ಬ್ಯಾಕ್ಗ್ರೌಂಡನ್ನು ಚಿಂತೆ ಮಾಡಿ ಸೊ ನನಗೆ ಈ ಕೌಶಲ್ಯಗಳೆಲ್ಲ ಬೆಳೆಸ್ಕೊಳ್ಳೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಗುತ್ತಾ. ಸೊ ಪ್ರಧಾನಮಂತ್ರಿ ಕೌಶಲ್ಯ ವಿಕಸನ ಯೋಜನೆಯ ಮುಖ್ಯ ಉದ್ದೇಶನೇ ಫಸ್ಟ್ನೇದು ಉಚಿತ ತರಬೇತಿ ಎಲ್ಲರಿಗೂ. ಇವರಿಗೆ ಕೊಡಬೇಕು, ದೊಡ್ಡವರಿಗೆ ಕೊಡಬೇಕು, ಚಿಕ್ಕವರಿಗೆ ಕೊಡಬೇಕು ಅನ್ನೋದು ಯಾವುದೇ ಥರದ್ದಿಲ್ಲ. ಮತ್ತು ಎರಡನೇದು, ನೀವು ಒನ್ಸ್ ಇದರಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡ್ತೀರಾ, ಇದರಲ್ಲಿ ಕೋರ್ಸ್ ಕಂಪ್ಲೀಟ್ ಮಾಡ್ತೀರಾ ಅಂದರೆ ನಿಮಗೆ ನ್ಯಾಷನಲ್ ಲೆವೆಲ್ ಸರ್ಟಿಫಿಕೇಟ್ ಸಿಗುತ್ತೆ. ಸೊ ಮೂರನೇದಾಗಿ ಪ್ಲೇಸ್ಮೆಂಟ್ ಸಹಾಯ. ನಿಮಗೆ 100% ಕೆಲವೊಂದು ಸಂಸ್ಥೆಗಳು ಹೇಳುತ್ತೆ ನಮ್ಮಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ 100% ಪ್ಲೇಸ್ಮೆಂಟ್ ಸಹಾಯ ಅಂತ. ಸೊ ಒನ್ಸ್ ನೀವು ಪ್ರಧಾನಮಂತ್ರಿ ಕೌಶಲ್ಯ ವಿಕಸನ ಯೋಜನೆಯಲ್ಲಿ ಕೋರ್ಸನ್ನು ಕಂಪ್ಲೀಟ್ ಮಾಡಿದ್ರೆ ಯಾವ್ಯಾವ ಕ್ಷೇತ್ರಗಳಲ್ಲಿ ನೀವು ಕೆಲಸ ಮಾಡಬಹುದು ಎಂದು ಈ ಕೆಳಗಿನಲ್ಲಿ ನಾನು ವಿವರಿಸ್ತೀನಿ. ಮೊದಲನೇ ಕ್ಷೇತ್ರ ಅಂದರೆ ಎಲೆಕ್ಟ್ರಾನಿಕ್ಸ್ ತಗೋಬೋದು, IT, ಹೆಲ್ತ್ ಕೇರ್, ಹಾಸ್ಪಿಟಾಲಿಟಿ,
ಆ್ಯಂಡ್ ಟೈಲರಿಂಗ್ ಮುಂತಾದ ಕ್ಷೇತ್ರಗಳಲ್ಲಿ ನೀವು ಕೆಲಸವನ್ನು ನಿರ್ವಹಿಸಬಹುದು. ಸೊ ಇವಾಗ ಲೇಟೆಸ್ಟ್ ಆಗಿ ನಾವು ನೋಡ್ಬೇಕಾದ್ರೆ PMKY 4.0 ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ಹೊಸ ಮಿಷನ್, ಅಂದ್ರೆ ಲೇಟೆಸ್ಟ್ ವರ್ಷನ್ ಸ್ಟಾರ್ಟ್ ಮಾಡಿದ್ದಾರೆ. ಇದ್ರ ಹೆಚ್ಚಿನ ಒತ್ತು ಯಾವ್ದ್ರ ಮೇಲೆ ಅಂದ್ರೆ ಗ್ರೀನ್ ಜಾಬ್ಸ್. ಈಗ ಕೆಲವೊಬ್ಬರಿಗೆ ಹಳ್ಳಿಗಳಲ್ಲಿ ಇರ್ತಾರೆ, ಸೊ ಹಳ್ಳಿಗಳಲ್ಲಿ ಅಂತಂದ್ರೆ ವಿಲೇಜ್ ಸೈಡ್ ಅಲ್ಲಿ ಅವರಿಗೆ ಅವ್ರದೇ ಆದಂತ ಒಂದು ಟ್ಯಾಲೆಂಟ್ ಏನಂದ್ರೆ ಸೋಲಾರ್ ರಿಲೇಟೆಡ್ ಏನಾದ್ರು ಒಂದು ವರ್ಕ್ ಮಾಡಿದ್ರೆ ಅರ್ನ್ ಮಾಡೋಣ ಅನ್ನೋ ಒಂದು ಚಾನ್ಸ್ ಇರುತ್ತೆ. ಸೊ ಗ್ರೀನ್ ಜಾಬ್ಸ್ ಮೇಲೆ ಹೆಚ್ಚಿನ ಒತ್ತು ಯಾವುದು ಈ PMKVY ಅಂದರೆ ಪ್ರಧಾನ ಮಂತ್ರಿ ಕೌಶಲ್ಯ ವಿಕಸನ ಯೋಜನಾ 4.0. ಅದರಲ್ಲಿ ಸೋಲಾರ್ ಪ್ಯಾನಲ್ ಇನ್ಸ್ಟಾಲೇಷನ್, ವಿಂಡ್ ಎನರ್ಜಿ ಮೇಂಟೆನೆನ್ಸ್, EV ಚಾರ್ಜಿಂಗ್ ಸ್ಟೇಷನ್, ಇದರ ಬಗ್ಗೆ ನಿಮಗೆ ಹೆಚ್ಚಿನದಾಗಿ ತರಬೇತಿ ಕೊಡ್ತಾರೆ. ನಿಮಗೆ ಇನ್ನೊಂದು ಉದಾಹರಣೆ, ಒಂದು ಯಶಸ್ಸಿನ ಕತೆ ಅಂದರೆ ಇದೆಲ್ಲ ತರಬೇತಿ ಪಡ್ಕೊಂಡು ಒಂದು ಯಶಸ್ಸು ಪಡೆಯೋದು ಹೇಗೆ ಇದೆ ಅಂದರೆ, ಕಲಬುರಗಿಯಲ್ಲಿ ಸುಮಾ ಅಂತ ಒಬ್ಬರು ತರಬೇತಿದಾರರು, ಅವರು PMKVY ಪ್ರಧಾನ ಮಂತ್ರಿ ಕೌಶಲ್ಯ ವಿಕಸನ ಯೋಜನಾ ಇದರ ಮೂಲಕ ಟ್ರೈನಿಂಗ್ ತಗೊಂಡು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಆಗಿ ಇವಾಗ ಶಾಶ್ವತ ಉದ್ಯೋಗವನ್ನು ಪಡೆಯುತ್ತಿದ್ದಾರೆ. ಇವಾಗಿರೋ ಕಾಲಘಟ್ಟದಲ್ಲಿ ಉದ್ಯೋಗ ಸಿಗದೇ ಒಂದು ಹೆಚ್ಚು, ಅದರಲ್ಲೂ ಶಾಶ್ವತ ಉದ್ಯೋಗ ಅನ್ನೋದು ಇನ್ನೊಂದು ಹೆಚ್ಚಿನದಾಗಿ ಹೇಳ್ಬೋದು. ಸೊ ಮೂರನೇದಾಗಿ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಇದರದ ಉದ್ದೇಶಗಳನ್ನು ಏನು ಹೇಳ್ಬೇಕಂದ್ರೆ, ಇದು ಭಾರತದಲ್ಲಿ 5,000ಕ್ಕೂ ಹೆಚ್ಚು ತರಬೇತಿ ಕೇಂದ್ರಗಳನ್ನು ಹೊಂದಿದೆ. ಸೊ ಇದರ ಮುಖ್ಯ ತರಬೇತಿ ಅಂತಂದ್ರೆ ಸೆಕ್ಟರ್ ಸ್ಕಿಲ್ ಕೌನ್ಸಿಲ್, ಅಂದ್ರೆ IT, ರಿಟೇಲ್, ಟೆಲಿಕಾಂ, ಬ್ಯಾಂಕಿಂಗ್. ಸೊ ಈ ಒಂದು ಕ್ಷೇತ್ರಗಳಲ್ಲಿ ನೀವು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕೋರ್ಸ್ ತಗೊಂಡ್ರೆ ನಿಮಗೆ ಹೆಚ್ಚಿನದಾಗಿ ಉದ್ಯೋಗಗಳನ್ನು ನೀವು ನೋಡ್ಬೋದು. ಸೊ ಇಂಡಸ್ಟ್ರಿ ಮತ್ತೆ ಅಕಾಡೆಮಿಕ್ ಸಹಯೋಗ ಅಂತಾನು ಹೇಳ್ಬೋದು. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ಕಾಲೇಜಲ್ಲಿ ಇದ್ದೀವಿ, ಸೊ ಕಾಲೇಜನ್ನ ಇಂಡಸ್ಟ್ರಿಗೆ ಹೇಗೆ ಕನೆಕ್ಟ್ ಮಾಡೋದು. ಸೊ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟಲ್ಲಿ ನೀವು ಕೋರ್ಸ್ ಮಾಡಿಕೊಂಡ್ರೆ ಪ್ರತಿಷ್ಠಿತ ಇನ್ಫೋಸಿಸ್ ಆಗಿರ್ಬೋದು, TCS, ಕೆಲವೊಂದು ಇನ್ನೂ ಗೂಗಲ್, ಮೈಕ್ರೋಸಾಫ್ಟ್ ಅಂತ ಸ್ಪೆಷಲೈಸ್ಡ್ ಕಂಪ್ನಿಗಳಲ್ಲಿ ನಿಮಗೆ ರಿಲೇಟ್ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೆ ಒಂದು ನ್ಯಾಷನಲ್ ಲೆವೆಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನಲ್ಲಿ ಏನಾದರೂ ನೀವು ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ, ಇದೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಬ್ಯಾಂಕಿಂಗ್ ಸೆಕ್ಟರ್ ಸ್ಕಿಲ್ ಕೌನ್ಸಿಲ್ ಮೂಲಕ ಒಬ್ಬ ವಿಲೇಜ್ ಪರ್ಸನ್ ಅಂದರೆ ಗ್ರಾಮೀಣ ಯುವಕ ಡಿಜಿಟಲ್ ಪಾವತಿ ಮತ್ತು ಫಿನ್ಟೆಕ್ ಕೌಶಲ್ಯಗಳನ್ನು ಕಲಿಸಲಾಗುತ್ತದೆ. ಅಂದರೆ ಎಸ್ಪೆಷಲಿ ವಿಲೇಜಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಬರುವಂಥ ಕೋರ್ಸ್ಗಳು ನಿಮಗೆ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮೂಲಕ ನೀವು ಕಲಿಬಹುದು ಅಂತ. ಸೊ ನಾಲ್ಕನೇದಾಗಿ ಭಾರತ ಸರ್ಕಾರದ ಉಚಿತ ಕೋರ್ಸ್ಗಳಲ್ಲಿ ನಾಲ್ಕನೇದು ಸ್ವಯಂ ಮತ್ತು NPTEL. ಈಗಿನ ಕಾಲಘಟ್ಟದಲ್ಲಿ ಸ್ವಯಂ ಮತ್ತು NPTEL ಕಲಿಕೆ, ಆನ್ಲೈನ್ ಕಲಿಕೆ ಅಂತ ಹೇಳ್ಬೋದು. ನೀವು ಇದನ್ನು ಆನ್ಲೈನ್ ಮೂಲಕ ನೀವು ಕಲಿಬೋದು. ಅಂದರೆ ನೀವು ಯಾವುದೇ ಒಂದು ಜಾಗಕ್ಕೆ, ಅಂದರೆ ಯಾವುದೇ ಒಂದು ಸಂಸ್ಥೆಗೆ ಹೋಗಿ ಕಲಿಬೇಕು ಅಂತ ಏನಿಲ್ಲ. ನಿಮ್ಮಲ್ಲಿ ಒಂದು ಸ್ಮಾರ್ಟ್ ಮೊಬೈಲು ಇಲ್ಲ ಒಂದು ಲ್ಯಾಪ್ಟಾಪ್ ಇಲ್ಲ ಕಂಪ್ಯೂಟರ್, ಏನೇ ಒಂದು ವ್ಯವಸ್ಥೆ ನೀವು ಮಾಡಿಕೊಂಡು ಅದಕ್ಕೆ ಉಚಿತ ಇಂಟರ್ನೆಟ್ಟು ಇವಾಗ ಸಿಗುತ್ತೆ. ಆ ಇಂಟರ್ನೆಟ್ ಮೂಲಕ ಆನ್ಲೈನ್ ಕಲಿಕೆ ಮೂಲಕ ನೀವು ಏನು ಮಾಡ್ಬೋದು, ಸ್ವಯಂ ಮತ್ತು NPTELನ ರಿಜಿಸ್ಟರ್ ಆಗ್ಬೋದು. ಓಕೆನಾ. ಸೊ ಸ್ವಯಂ ಮತ್ತು NPTEL ಕೋರ್ಸ್ ತಗೊಂಡ್ರೆ ನಿಮಗೆ ಯಾವುದೆಲ್ಲ ಉಚಿತ ಕೋರ್ಸ್ಗಳು ಸಿಗುತ್ತೆ ಅಂದರೆ, ಒಂದು ಕಮ್ಯುನಿಕೇಷನ್ ಸ್ಕಿಲ್. ಸೊ ಈಗಿನ ಕಾಲಘಟ್ಟದಲ್ಲಿ ಹೇಳ್ಬೇಕು ಅಂದರೆ ಎಲ್ಲದರಲ್ಲೂ ನೈಪುಣ್ಯತೆ ಜಾಸ್ತಿ ಇರುತ್ತೆ. ಅಂದರೆ ಎಲ್ಲದರಲ್ಲೂ ಪರಿಣಿತ ಇರ್ತಾರೆ, ಆದರೆ ಕಮ್ಯುನಿಕೇಷನ್ ಸ್ಕಿಲ್ ಇಲ್ಲ ಅಂದರೆ ಝೀರೋನೇ ಅಲ್ವಾ. ಮಾತಾಡೋ ಒಂದು ಕೆಪಾಬಿಲಿಟಿ ಇರಬೇಕು. ಅಂದರೆ ಸುಮ್ಮನೆ ಮಾತಾಡೋದಲ್ಲ, ನಮಗೆ ಎಲ್ಲಿ ಅವಶ್ಯಕತೆ ಇರುತ್ತೋ ಅಲ್ಲಿ ನಾವು ಮಾತಾಡೋ ಒಂದು ಸ್ಕಿಲ್ಸನ್ನು ಬೆಳೆಸ್ಕೋಬೇಕು. ಸೊ ಸ್ವಯಂ ಮತ್ತು NPTEL ಅಲ್ಲಿ ನಿಮಗೆ ಉಚಿತ ಕೋರ್ಸ್ಗಳು ಕಮ್ಯುನಿಕೇಷನ್ ಸ್ಕಿಲ್, ಲೀಡರ್ಶಿಪ್, ಕಂಪ್ಯೂಟರ್ ಬೇಸಿಕ್ ಅಂದರೆ ಆನ್ ಆ್ಯಂಡ್ ಆಫ್ ಆ ಥರ ಅಲ್ಲ. ನಿಮಗೆ ಎಕ್ಸೆಲ್, ಮೈಕ್ರೋಸಾಫ್ಟ್ ರಿಲೇಟೆಡ್ ಯಾವುದಾದ್ರೂ ಆಫೀಸ್ ರಿಲೇಟೆಡ್ ನಿಮಗೆ ಬೇಸಿಕ್ಕನ್ನು ಈ NPTEL ಸ್ವಯಂ ಆನ್ಲೈನ್ ಕಲಿಕೆ ಮೂಲಕ ನಿಮಗೆ ಉಚಿತ ಕೋರ್ಸ್ಗಳು ಸಿಗುತ್ತೆ. ಉಚಿತ ಅಂದಿದ ತಕ್ಷಣ ಯಾವುದು ಕ್ವಾಲಿಟಿ ಇಲ್ಲ ಅಂತಲ್ಲ. NPTEL ಕೋರ್ಸ್ಗಳಲ್ಲಿ ನಿಮಗೆ IIT ಮತ್ತು IISc ತಂತ್ರಜ್ಞರಿಂದ ತಾಂತ್ರಿಕ ಅಂದರೆ ಟೆಕ್ನಿಕಲ್ ಸ್ಕಿಲ್ಸ್ ಅನ್ನ ನಿಮಗೆ ಟೀಚ್ ಮಾಡ್ತಾರೆ. ಸೊ ಇದರಿಂದ ನಿಮಗೆ ಇನ್ನೂ ಅಡಿಷನಲ್ ಕೋರ್ಸ್ಗಳು ನಿಮಗೆ ಇಂಟ್ರೆಸ್ಟ್ ಇತ್ತು, ಕಲಿಬೇಕು ಅಂತ ಅನಿಸ್ತು ಅಂದರೆ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೈಬರ್ ಸೆಕ್ಯೂರಿಟಿ ಆ್ಯಂಡ್ ಕ್ಲೌಡ್ ಕಂಪ್ಯೂಟಿಂಗ್ ಇವೆಲ್ಲ ನಿಮಗೆ ಕೋರ್ಸನ್ನು ಆನ್ಲೈನ್ ಮೂಲಕ ಕಲಿಬೋದು. ಸೊ ಒನ್ಸ್ ನೀವು ಏನಾದರೆ ಇದರಲ್ಲಿ ಕೋರ್ಸ್ ಏನಾದ್ರು ಕಂಪ್ಲೀಟ್ ಮಾಡಿದ್ರೆ ನೀವು ಸ್ಮಾಲ್ ಅಮೌಂಟನ್ನು ನೀವು ಕಟ್ಬಿಟ್ಟು ನೀವು ಸರ್ಟಿಫಿಕೇಟ್ನ ಪಡಿಬೋದು. ಸೊ ಒಂದು ಚಿಕ್ಕ ಉದಾಹರಣೆ, ಮೈಸೂರು ಮೂಲದ ರಘು ಎಂಬುವರು ಸ್ವಯಂನಲ್ಲಿ ಪೈಥಾನ್ ಪ್ರೋಗ್ರಾಮಿಂಗ್ ಅಂದರೆ ಪೈಥಾನ್ ಈಗ ಟ್ರೆಂಡ್ ಇರೋಂಥ ಲ್ಯಾಂಗ್ವೇಜನ್ನು ಕಲಿತು ಫ್ರೀಲ್ಯಾನ್ಸರ್ ಆಗಿ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದೇ ಥರ ನಿಮಗೆ 108 ಉದಾಹರಣೆಗಳು ಸಿಗುತ್ತದೆ. ಸೊ ಐದನೇದಾಗಿ ನಮ್ಮ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರದ ಯೋಜನೆಗಳು ಯಾವ್ದ್ಯಾವ್ದಿದೆ ಅಂತ ಕೆಲವೊಂದು ಸಂಕ್ಷಿಪ್ತವಾಗಿ ವಿವರಿಸ್ತೇನೆ. ಸೊ ಫಸ್ಟ್ನೇದು ಉಮಾಶ್ರೀ ಶ್ರಮಶಕ್ತಿ ಯೋಜನೆ ಅಂತ.
ಮಹಿಳಾ ಶಕ್ತೀಕರಣ, ಅಂದ್ರೆ ಎಸ್ಪೆಷಲಿ ಮಹಿಳೆಯರಿಗೆ ಅಂತಾನೆ ಪ್ರಾರಂಭಿಸಿದ್ರು. ಅದಾದ್ಮೇಲೆ ಗ್ರಾಮೀಣ ಕೌಶಲ್ಯ ಕೇಂದ್ರಗಳು, ಅಂದ್ರೆ ವಿಲೇಜ್ ಅಲ್ಲಿ ಕೆಲವೊಂದು ಇದೇ ತರ ಕೌಶಲ್ಯವನ್ನು ಕಲಿಸುವಂತ ಕೇಂದ್ರಗಳು ಇಂದಿನ ಕಾಲದಲ್ಲಿ ಇದ್ದಿಲ್ಲ. ಎಸ್ಪೆಷಲಿ ಜಾಸ್ತಿ ಒತ್ತು ಯಾರಿಗೆ ಕೊಡಬೇಕು, ಗ್ರಾಮೀಣ ವಿದ್ಯಾರ್ಥಿಗಳಿಗೆ, ಇಲ್ವಾ ಗ್ರಾಮೀಣ ಯುವಕ ಯುವತಿಯರಿಗೆ, ಗ್ರಾಮೀಣ ಮಹಿಳೆಯರಿಗೆ ಒಂದು ಉದ್ಯೋಗ. ಈಗ ನಾವು ಕೋರ್ಸ್ ಕಂಪ್ಲೀಟ್ ಮಾಡ್ತೀವಿ, ಅದಕ್ಕೆ ರಿಲೇಟೆಡ್ ವರ್ಕ್ ಸಿಗ್ಲಿಲ್ಲ ಅಂದ್ರೆ ಅದು ವೇಸ್ಟ್ ಅನ್ನಂಗೆ ಅಲ್ವಾ. ಸೊ ಭಾರತ ಸರ್ಕಾರ ಆಗಲಿ ಸ್ಕಿಲ್ ಡೆವಲಪ್ಮೆಂಟ್ ಅವರ ಮುಖ್ಯ ಉದ್ದೇಶ ಏನಂದ್ರೆ, ಒನ್ಸ್ ನೀವು ಕೋರ್ಸನ್ನು ಕಂಪ್ಲೀಟ್ ಮಾಡ್ತೀರಾ ಅಂದರೆ, ಒಂದು ಕೌಶಲ್ಯನ ಕಲಿತೀರಾ ಅಂದರೆ ಅದು ಈಕ್ವಲೆಂಟ್ ನಿಮಗೆ ಅದಕ್ಕೊಂದು ಉದ್ಯೋಗವನ್ನು ಪಡೆಯುವಂಥದ್ದೇ ಆಗಿರಬೇಕು. ಸೊ ನಮ್ಮ ಎಸ್ಪೆಷಲಿ ಕನ್ನಡಿಗರಿಗೆ IT ಮತ್ತು ITES ತರಬೇತಿ ಬೆಂಗಳೂರು ಟೆಕ್ ಸಿಟಿಯಲ್ಲಿ ವಿಶೇಷ ಕಾರ್ಯಕ್ರಮ ನಿಮಗೆ ಸಿಗುತ್ತದೆ. 6ನೇದಾಗಿ ನಿಮಗೆ ಮುಂದಿನ ಭವಿಷ್ಯಗಳು ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ, ಸ್ಕಿಲ್ಸ್ ಯಾವ ಥರ ಕಲ್ತ್ರೆ ನೀವು ಮುಂದಿನ ಭವಿಷ್ಯ ಹೇಗೆ ರೂಪಿಸ್ಕೊಳ್ಬೋದು ಅಂತ ಈ ಕೆಲವೊಂದು ಕೋರ್ಸ್ಗಳನ್ನು ನಾನು ಲಿಸ್ಟ್ ಔಟ್ ಮಾಡಿದ್ದೀನಿ. ಸೊ ಮೊದಲನೇದಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ನಾವು ಯಾವ ಥರ ಬೇಕಾದ್ರೂ ನಾವು ಅಡ್ವಾಂಟೇಜ್ ಆಗು ಯೂಸ್ ಮಾಡ್ಬೋದು, ಡಿಸ್ಅಡ್ವಾಂಟೇಜ್ ಆಗು ಯೂಸ್ ಮಾಡ್ಬೋದು. ನಾವು ಹೇಗೆ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಕೆಲವೊಂದು ಟೆಕ್ನಾಲಜೀಸ್ಗಳು, ಎಮರ್ಜಿಂಗ್ ಟೆಕ್ನಾಲಜೀಸ್ ಅಂತ ನಾವು ಹೇಳ್ಬೋದು. ಸೆಕೆಂಡ್ ಒನ್ ಡೇಟಾ ಸೈನ್ಸ್, ಡಿಸೈನ್, ಸೈಬರ್ ಸೆಕ್ಯೂರಿಟಿ, ಕ್ಲೌಡ್ ಕಂಪ್ಯೂಟಿಂಗ್, ರೋಬೋಟಿಕ್ಸ್ ಆ್ಯಂಡ್ ಆಟೋಮೇಷನ್, ಗ್ರೀನ್ ಎನರ್ಜಿ ಟೆಕ್ನಾಲಜೀಸ್. ಇವೆಲ್ಲ ಎಮರ್ಜಿಂಗ್ ಟೆಕ್ನಾಲಜೀಸ್ ಅಂತ ನಾವು ಹೇಳ್ಬೋದು. ಎಮರ್ಜಿಂಗ್ ಅಂದರೆ ಮುಂದೆ ಬರುವ ಒಂದು 5, 10, 15 ವರ್ಷಗಳಲ್ಲಿ ಇವೆಲ್ಲ ಆಟ ಆಡುವಂಥ ಒಂದು ಟೆಕ್ನಾಲಜೀಸ್ ಆಗಿರುತ್ತೆ. ಈಗ ಎಸ್ಪೆಷಲಿ ಒಂದು ಉದಾಹರಣೆ ತಗೋಬೇಕಂದ್ರೆ, ಈಗ ಬರೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಒಂದು ಚಿಕ್ಕ ಮಗುನು ನಾವು ಒಂದು ನೃತ್ಯ ಅಂದರೆ ಡ್ಯಾನ್ಸ್ ಆಡೋವಂಥ ಒಂದು ಕೆಪಾಬಿಲಿಟಿ ಮಾಡ್ಬೋದು. ಒಂದು ಚಿಕ್ಕ ಮಗುನು ಒಂದು ಹಾಡು ಹೇಳೋ ಥರ ನಾವು ಟ್ರಾನ್ಸ್ಲೇಟ್ ಮಾಡ್ಬೋದು. ಲೈಕ್ ಹೇಗೆ ಅಂದರೆ ಟೆಕ್ನಾಲಜಿ ಯಾವ ಥರ ಬೇಕಾದ್ರೆ ನಾವು ಯೂಸ್ ಮಾಡೋ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಈಗಿರೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು. ಇನ್ನು ಡಿಸ್ಅಡ್ವಾಂಟೇಜ್ ಅಂತ ತಗೊಂಡ್ರೆ, ಒಂದು ದೇಹದ ಮುಖವನ್ನು ತಗೊಂಡು ಇನ್ನೊಂದು ದೇಹಕ್ಕೆ ಕಂಪ್ಯಾರಿಸನ್ ಮಾಡೋದು, ಅಂದರೆ ನಾವು ಟೆಕ್ನಾಲಜಿನ ಹೇಗೆ ಮಿಸ್ಯೂಸ್ ಮಾಡ್ಕೋಬಹುದು ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಷ್ಟೇ. ಇದೇ ಥರ ಎಮರ್ಜಿಂಗ್ ಟೆಕ್ನಾಲಜೀಸ್ ತುಂಬ ಇದೆ. ಇವುಗಳಲ್ಲಿ ನೀವು ತರಬೇತಿ ಪಡೆದರೆ ಯುವಕ ಯುವತಿಯರು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅವಕಾಶಗಳನ್ನು ಪಡೆಯಬಹುದು ಅಂತ ನಾವು ಹೇಳ್ತೀನಿ. ಸೊ 7ನೇದಾಗಿ ನಿಮಗೆ ಪ್ಲೇಸ್ಮೆಂಟ್ ಮತ್ತು ಉದ್ಯೋಗ ಮೇಳಗಳು. ಸೊ ಭಾರತ ಸರ್ಕಾರ ಆಗಲಿ ಕರ್ನಾಟಕ ಸರ್ಕಾರ ಪ್ರತಿ ವರ್ಷ ಏನು ಹೇಳ್ತಾರೆ ಅಂದರೆ, ನಿಮ್ಮಲ್ಲಿ ಒಂದು ಸ್ಕಿಲ್ ಇದೆ, ನಿಮ್ಮಲ್ಲಿ ಒಂದು ಶೋಕೇಸ್ ನೀವು ಮಾಡ್ತೀರಾ ಅಂತಂದರೆ ವರ್ಷ ನಿಮಗೆ ಉದ್ಯೋಗ ಮೇಳಗಳಿರುತ್ತೆ. ಅದರಲ್ಲಿ ನಿಮಗೆ ರಿಲೆವೆಂಟ್ ಯಾವ ಕೌಶಲ್ಯಗಳು ನಿಮಗಿದೆ ಅನ್ನೋದು ನೀವು ಹುಡುಕಿ ಅದರಲ್ಲಿ ನೀವು ಕೆಲಸನ ಪಡಿಬೋದು. ಪ್ರಿಯ ಯುವಕರೇ ಅಥವಾ ಯುವತಿಯರಿಗೆ ನಿಮಗೊಂದು ಚಿಕ್ಕ ಸಂದೇಶ. ನೀವು ಕಂಪ್ಯೂಟರ್ ಪ್ರೋಗ್ರಾಮಿಂಗ್, ಡೇಟಾ ಅನಾಲಿಟಿಕ್ಸ್, ಸ್ಪೋಕನ್ ಇಂಗ್ಲೀಷ್, ಡಿಜಿಟಲ್ ಮಾರ್ಕೆಟಿಂಗ್, ಮೊಬೈಲ್ ಆ್ಯಪ್ ಡೆವಲಪ್ಮೆಂಟ್ ಮುಂತಾದ ಯಾವುದೇ ಕೌಶಲ್ಯಗಳನ್ನು ಕಲಿಯುವುದರಿಂದ ಮುಂದಿನ ಭವಿಷ್ಯ ಅಂದರೆ ಭವಿಷ್ಯದಲ್ಲಿ ಯಶಸ್ಸು ಸಾಧಿಸಬಹುದು. ನಿಮ್ಮಲ್ಲೇ ನೀವು ಒಂದು ಪ್ರಶ್ನೆ ಮಾಡಿ, ನಾನು ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿದೆ, ಅಂದರೆ ನನ್ನ ಒಂದು ಇಂಟ್ರೆಸ್ಟ್ ಯಾವುದು, ಆ ಇಂಟ್ರೆಸ್ಟಿಗೆ ತಕ್ಕಂತೆ ನನಗೆ ಯಾವ ಕೌಶಲ್ಯದ ಅಗತ್ಯವಿದೆ ಎಂದು ನಿಮ್ಮೊಳಗೆ ನೀವು ಕೇಳಿ. ಸೊ ಉತ್ತರ ನಿಮಗೇನಾದ್ರು ಸಡನ್ ಆಗಿ ಸಿಕ್ಕ ತಕ್ಷಣ ನಿಮಗೆ ಒಂದು ಸ್ಕಿಲ್ ಇಂಡಿಯಾನ ದಾರಿ ಹಿಡಿಯಿರಿ. ಇಂದಿನ ಮಾತು ಒಂದು ಚಿಕ್ಕ ಸಾಲಿನಲ್ಲಿ ಹೇಳಬೇಕಾದ್ರೆ, ನಿಮ್ಮ ಕೌಶಲ್ಯವೇ ನಿಮ್ಮ ಭವಿಷ್ಯ. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವೇನು ಮಾಡಬೇಕು ಅಂದರೆ skillindia.gov.in ಅಥವಾ ಹತ್ತಿರದ ITI ಅಥವಾ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅನ್ನು ಸಂಪರ್ಕಿಸಿ ಅಂತ ನಾನು ಹೇಳ್ತೀನಿ. ಡಿಗ್ರಿ ಜೊತೆಗೆ ನಿಮ್ಮಲ್ಲಿರೋ ಒಂದು ಸ್ಕಿಲ್ಸನ್ನು ನೀವು ಡೆವಲಪ್ ಮಾಡಬೇಕು. ಆ ಸ್ಕಿಲ್ಸ್ ನಿಮಗೆ ಮುಂದೊಂದು ದಿನ ಒಂದು ಒಳ್ಳೆಯ ಭವಿಷ್ಯವನ್ನು ರೂಪಿಸುತ್ತೆ, ಒಂದು ಒಳ್ಳೆಯ ಕಡೆಗೆ ನಿಮಗೆ ಕರೆದೊಯ್ಯುತ್ತೆ ಅಂತ ಹೇಳ್ತೀನಿ. ಈ ಒಂದು ವಿಷಯವನ್ನು ಮಾತಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ಕಾಲೇಜಿನ ಪ್ರತಿಯೊಂದು ಸಿಬ್ಬಂದಿಗಳಿಗೂ ಹಾಗೂ ರೇಡಿಯೋ ಸಿಬ್ಬಂದಿಗಳಿಗೂ ನನ್ನ ಒಂದು ಧನ್ಯವಾದಗಳು. ತಾಂತ್ರಿಕ ಶಿಕ್ಷಣದಲ್ಲಿ ನೈಪುಣ್ಯತೆ ಮತ್ತು ಕೌಶಲ್ಯಗಳನ್ನು ಹೆಚ್ಚಿಸುವಲ್ಲಿ ಸ್ಕಿಲ್ ಇಂಡಿಯಾ ಹಾಗೂ ಇನ್ನಿತರ ಸರ್ಕಾರಿ ಸೌಲಭ್ಯಗಳ ಪಾತ್ರ, ಈ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಶಿವಮೊಗ್ಗ ಪ್ಯಾಸಿಟಿವ್ನ ಕಂಪ್ಯೂಟರ್ ವಿಜ್ಞಾನ ಮತ್ತು ವಿನ್ಯಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಎಂ ಹರೀಶ್ ಅವರು. ಶಿವಮೊಗ್ಗದ PS ಕಾಲೇಜಿನಲ್ಲಿ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ. PS ಕಾಲೇಜಿನಲ್ಲಿ BBA, BCom, BSc, BCA, BBA ಟೂರಿಸಂ ಅಂಡ್ ಟ್ರಾವೆಲ್ಸ್, BBA ಹಾಸ್ಪಿಟಾಲಿಟಿ ಅಂಡ್ ಈವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ MCom ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ 8147053084 ಅಥವಾ ಸಾಗರ ರಸ್ತೆಯಲ್ಲಿರುವ PSನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು. ಇದುವರೆಗೆ ನೈಪುಣ್ಯ, ಕೌಶಲ್ಯ, ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು. ನಿರ್ವಹಣೆ SR ಭಟ್, ಸಹಕಾರ ಸವಿತಾ, ಪ್ರಾಯೋಜಕರು PES ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.